ಸೊ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಹೇಗಿತ್ತು ಜಂಪು, ಹೀಗೆ ಮುಂದೆ ಈ ರೀತಿ ಜಂಪ್ ಮಾಡೋದಿತ್ತು ಫಾಸ್ಟ್ ಬೌಲಿಂಗ್ಗೆ, ಮೇಲಲ್ಲ. ಬಟ್ ಇಲ್ಲಿ ಸ್ಪಿನ್ನರ್ಸ್ಗೆ ನಾವು ಮೇಲೆ ಹೋಗ್ಬೇಕಾಗತ್ತೆ. ನಾವು ಯಾಕೆಂದರೆ ವೆಲ್ಕಮ್ ಬ್ಯಾಕ್, ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಆಫ್ ಸ್ಪಿನ್ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದಿದ್ದೀವಿ. ಇಷ್ಟು ದಿನ ಏನಿತ್ತು, ನಮ್ಮ ಬೌಲಿಂಗ್ ಆ್ಯಕ್ಷನ್ನ ಡೆವಲಪ್ ಮಾಡ್ಕೊಳ್ಳೋದಿತ್ತು. ಯಾವ ರೀತಿ ಗ್ರಿಪ್ಪಿಂದ ಹಿಡಿದು ನಮ್ಮ ಆ್ಯಕ್ಷನ್ ಕಂಪ್ಲೀಟ್ ಮಾಡಿ ಫಿನಿಶ್ವರೆಗೂ ಹೋಗಿದ್ವಿ, ಹಾಗೆ ಫಾಲೋ ಥ್ರೂವರೆಗೂ ಹೋಗಿದ್ವಿ. ಈಗ ಆ್ಯಕ್ಚುಲಿ ಅದೇ ಮೇನ್ ಥಿಂಗು. ನಮಗೆ ನಾವು ಸ್ಕ್ರೀಸಲ್ಲಿ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಬಟ್ ನಾವು ಸ್ಪಿನ್ನರ್ಸ್ ಆಗಿ ಆ ಪೊಸಿಷನ್, ಬೌಲಿಂಗ್ ಪೊಸಿಷನ್ ಬರೋದಕ್ಕೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದು ಜಂಪ್ ಏನಕ್ಕೆ ತೊಗೋತೀವಿ, ನಾವು ರನ್ನರ್ ಆಗಿ ಸೊ ರನ್ನಪ್ಪಲ್ಲಿ ರನ್ನಿಂಗೆಲ್ಲ ಇರ್ತೀವಿ. ಸೊ ನಮ್ಮ ಬೌಲಿಂಗ್ ಆ್ಯಕ್ಷನ್ ಪೊಸಿಷನ್ ಬರೋದಕ್ಕೆ ಏರಲ್ಲಿ ನಮಗೆ ಟೈಮ್ ಸಿಗುತ್ತೆ. ಸೊ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಹೇಗಿತ್ತು ಜಂಪು, ಹೀಗೆ ಮುಂದೆ ಈ ರೀತಿ ಜಂಪ್ ಮಾಡೋದಿತ್ತು ಫಾಸ್ಟ್ ಬೌಲಿಂಗ್ಗೆ, ಮೇಲಲ್ಲ. ಬಟ್ ಇಲ್ಲಿ ಸ್ಪಿನ್ನರ್ಸ್ಗೆ ನಾವು ಮೇಲೆ ಹೋಗ್ಬೇಕಾಗತ್ತೆ. ನಾವು ಯಾಕೆಂದರೆ ನಮ್ಮ ರನ್ನಪ್ಪು ರಿದಮಿಕ್ ಆಗಿರೋದ್ರಿಂದ, ಫಾಸ್ಟ್ ಅಲ್ಲ ರಿದಮಿಕ್ ಆಗಿರೋದ್ರಿಂದ ನಾವು ಮೇಲೆ ಹೋಗ್ಬೇಕಾಗುತ್ತೆ. ಸೊ ನಾವು ಸ್ವಲ್ಪ ಮೇಲೆ ಹೋದಾಗ ಅದು ನಮಗೆ ಎಕ್ಸ್ಟ್ರಾ ಎನರ್ಜಿ ಕೊಡುತ್ತೆ ಅಲ್ಲಿ. ಸೊ ಜಂಪ್ ನೋಡೋದಾದರೆ ಯೂಶ್ವಲಿ ಹೇಗಿರುತ್ತೆ ಒಂದು ಆಫ್ ಸ್ಪಿನ್ನರ್ದು ಆದರೆ, ಇಲ್ಲಿಂದ ಸ್ವಲ್ಪ ಮೇಲೆ ಹೋಗಿರ್ತಾರೆ ಅಷ್ಟೇ ಅವ್ರಿಗೆ ಪೊಸಿಷನ್ ಬೌಲಿಂಗ್ ಆ್ಯಕ್ಷನ್ಗೆ ಬರೋದಕ್ಕೆ. ಇಲ್ಲಿವರೆಗೂ ರನ್ನರ್ ನಾನು, ಈಗ ಬೌಲರ್. ಜಂಪ್ ಮಾಡಿದ್ಮೇಲೆ ಬೌಲರ್ ಅಗೇನ್ ಸೇಮ್ ಥಿಂಗ್. ಎಲ್ಲಿ ಜಂಪ್ ತೊಗೋಬೇಕು ಅಂತ ತೊಗೊಳೋದಾದರೆ ಬ್ಯಾಕ್ ಫುಟ್ ಲ್ಯಾಂಡಿಂಗು ಆಲ್ಮೋಸ್ಟ್ ಸ್ಕ್ರೀಸ್ ಲೈನರ್ ಇದ್ದರೆ ಓಕೆ. ನಾವು ಸ್ಪಿನ್ನರ್ಸ್ ಆಗಿದ್ದರೆ ಇದು ಜಂಪು ತುಂಬ ಆಯಿತು ಅಲ್ಲ, ನನಗೆ ಅದು ರಿದಮ್ ಫೀಲ್ ಅದು. ಇಲ್ಲಿಂದ ಈಗ ಪೊಸಿಷನ್ನ ಇದು ಅದಷ್ಟೇ ಅಲ್ಲ, ನಾವು ಅರೌಂಡ್ ದ ವಿಕೆಟ್ ಹೋಗ್ತಾಯಿದ್ವಿ ಅಂದರೆ, ಅಥವಾ ಇನ್ ಬಿಟ್ವೀನ್ ಹೋಗ್ತಾಯಿದ್ವಿ ಅಂದ್ರೂ ನಾವು ಈ ಆ್ಯಂಗಲಲ್ಲಿ ಇರ್ತೀವಿ, ಇಲ್ಲಿಂದ ಪೊಸಿಷನ್ ಬರಬೇಕಾಗತ್ತೆ. ಸೊ ಅದು ಜಂಪು ಏನಕ್ಕೆ ಅಂದರೆ ನಾವು ರನ್ನರಿಂದ ಬೌಲಿಂಗ್ ಆ್ಯಕ್ಷನ್ನ ಪೊಸಿಷನ್ಸ್ಗೆ ಬರೋದಕ್ಕೆ ಜಂಪ್ ಇಂಪಾರ್ಟೆಂಟ್ ಆಗುತ್ತೆ. ಇದೆ ಸೈಡ್ ಆ್ಯಂಗಲಿಂದ ನೋಡ್ಕೊಳ್ಳೋದಾದರೆ ನೋಡ್ಬೋದು, ಒಂದು ಜಂಪ್ ಎಷ್ಟು ರಿದಮಿಕ್ ಆಗಿರ್ತೀವಿ ಅಷ್ಟು ಬ್ಯಾಲೆನ್ಸ್ ನಮ್ಗೆ ಸಿಗುತ್ತೆ. ಸೊ ತುಂಬ ಇಂಪಾರ್ಟೆಂಟು. ಬ್ಯಾಲೆನ್ಸಿಗಾಗಿ ರಿದಮಿಕ್ಕಾಗಿ ನಮ್ಮ ಜಂಪ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಎಲ್ಲಿದೆ, ಇಲ್ಲೇ ಇರಬೇಕು, ತುಂಬ ಮುಂದೆನೂ ಬೇಡ. ತುಂಬ ಮುಂದೆ ಹೋದರೆ ನಮಗೆ ನೋ ಬಾಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ಅಲ್ಲಿ ಸ್ಟ್ರೈಟ್ ಅವೇ ರನ್ನಪ್ಗೆ ಹೋಗಿಂತ ನಾವು ಇಲ್ಲಿ ನಿಂತ್ಕೊಂಡು ಇಲ್ಲಿಂದ ಯಾವ ಫುಟ್ಟಲ್ಲಿ ಜಂಪ್ ಮಾಡ್ತಾಯಿದ್ವಿ, ಈ ಫುಟ್ಟಿಂದ ಇಲ್ಲೇ ಪೊಸಿಷನ್, ಬರೀ ಪೊಸಿಷನ್ ಬಂದರೆ ಸಾಕು. ನೀಟಾಗಿ ಇಲ್ಲಿಂದ ತಗೊಂಡು ಇಲ್ಲಿ ಒನ್ಸ್ ನಾವು ರನ್ನಪ್ ಬಂದಮೇಲೆ ಮೊಮೆಂಟಮ್ ಇರುತ್ತೆ, ಈಸಿ ಆಗುತ್ತೆ. ಇದು ಸ್ವಲ್ಪ ಕಷ್ಟನೇ, ಯಾಕಂದರೆ ಮೊಮೆಂಟಮ್ ಇಲ್ಲ ಏರಲ್ಲಿ ಪುಷ್ ಮಾಡೋದಕ್ಕೆ. ಇಂದ ಹೀಗೆ ಹೆಡ್ ಸ್ಟಿಲ್ ಇಡೋದು ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಅವು ಹಿಂಗೆಲ್ಲ ತಲೆ ಎಲ್ಲ ಶೇಕ್ ಮಾಡಿದ್ರೆ ಬ್ಯಾಲೆನ್ಸ್ ಸಿಗೋಲ್ಲ. ಇಲ್ಲಿಂದ ಪೊಸಿಷನ್, ಆಮೇಲೆ ಬೇಕಾದ್ರೆ ನೀವು ಆ್ಯಕ್ಷನ್ನ ಕಂಪ್ಲೀಟ್ ಮಾಡ್ಬೋದು. ಒಂದೆರಡು ಸ್ಟೆಪ್ ಹಿಂದೆ ಹೋಗಿ ವಾಕ್, ಜಂಪ್, ಫಿನಿಶ್. ವಾಕ್, ಜಂಪ್, ಫಿನಿಶ್. ಅದೇ ರೀತಿ ಫುಲ್ ರನ್ನಪ್ವರೆಗೂ ಹೋಗ್ಬೋದು. ಬಾಲ್ ರಿಲೀಸ್ ಮಾಡಲೇಬೇಕು ಅಂತ ಏನಿಲ್ಲ, ನಾವು ಬೆಸ್ಟ್ ಪ್ರಾಕ್ಟೀಸ್ ಮನೆಯಲ್ಲೇ ಮಾಡ್ಬೋದು. ಇದನ್ನು ಯಾವುದೇ ಸ್ಟೇಡಿಯಂ ಕೂಡ ಬೇಕಾಗಿಲ್ಲ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ. ಸ್ವಲ್ಪ ಬಾಡಿ ಎಲ್ಲ ಕಂಟ್ರೋಲ್ ಬಂದಮೇಲೆ, ಒಂದು ಆ್ಯಕ್ಷನ್ ಒಳ್ಳೆ ಆ್ಯಕ್ಷನ್ ಡೆವಲಪ್ ಆದಮೇಲೆ ಆಮೇಲೆ ಬರುವಂಥದ್ದು ಬಾಲ್ ಹಾಕಿ ಮಾಡಬೇಕಾಗುತ್ತೆ ಈ ಜಂಪ್ ಜೊತೆ. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಖಂಡಿತ ನಿಮಗೆ ಆ ಪ್ರಾಕ್ಟೀಸ್ ಟೈಮ್ ಬೇಕೇ ಬೇಕು ನೀವು ಬಾಲ್ ಹಾಕಕ್ಕೆ ಹೋದಾಗ. ಸೊ ಇದೇ ಸೇಮ್ ಕಂಟ್ರೋಲು ನಾವು ಬಾಲ್ ಹಾಕಿದಾಗ ಕೂಡ ಇರಬೇಕು. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್.